ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ. ಲೇ ಗಿರ್ಜಿ, ಲೇ ಗಿರ್ಜಿ. ಏನ್ರಿ ಮಲ್ಗಿ ಹೇಳಿದ್ನಲ್ಲ ತರಾಕ ತಂದ್ರಿ? ಅಲ್ಲೇ ಏನ್ ತುಟ್ಟಿಗ್ಯಾವ್ಲೆ ಹೂವು. ಹೋಗ ಮರ ಹೂವಿನ ಮುಂದೆ ನಿಲ್ಲಕ್ಕಾಗವಲ್ತ. ಅಲ್ಲ 80 ರೂಪಾಯಿ ಮಾರು ಹೇಳ್ತಾಳ. ಹಬ್ಬಲ್ಲ ಹುಣಿವೆಲ್ಲ ಹೋಗೋಗ ಆಗಂಗಿಲ್ಲ. ಏನಾಗಲ್ತು ಅಲ್ಲೇ ಹಿತ್ತಲಾಗ ಯಾವರ ಚೆಂಡು ಹೂವ ಗುಲಾಬಿ ಹೂವ ಏನಾರ ಬೆಳೆದಿದ್ವು ಅಂದ್ರ ಅವನ ಕಟ್ಟಿ ಕೊಡು, ಹಾಕೊಂಡು ಹೋಗಿ ಬರ್ತಾಳ ಗಂಡು ಮನಿಗೆ. ಅಲ್ರಿ ಎಂತ ಇದದಿರ್ರಿ, ಮಗಳ ಗಂಡನ ಮನೆಗೆ ಹೊಂಟತಿ, ಪಾಪ ಅದಕ್ಕೋ ಸೂತನ್ ಕೊಡ್ಬಾರ್ದನ್ರಿ. ಏನಪ್ಪ ತೀರ 100 ರೂಪಾಯಿ ಕ್ಷಣತನ ಮಾಡ್ತೀರಿ. ಬಾರಿಗೆ ಹೋಗಿ ಒಮ್ಮೆ 60-70 ರೂಪಾಯಿ ಕೊಟ್ಟು ಕುಡಿದು ಬರ್ತೀರಿ. ದಿನಕ್ಕೂ ಒಂದ್ 2 ಸಲ ಕುಡಿದು ಬರ್ತೀರಿ. ಅದಕ್ಕೆ ರೊಕ್ಕ ಹೋದ್ರೆ ನಿಮ್ಗೆ ನಡೀತಿತ್ತಲ್ಲ, ಇಂಥದಕ್ಕೆ ಹೋದ್ರೆ ನಡೆಯಂಗಿಲ್ಲ. ಅಲ್ಲಿ ಅದು ಹೊಟ್ಟಿಗೆ ಹೋಗತಿ, ಏನು ಬಾಡಿ ಹೋಗು ಮೂಳ. ಈಗ ಒಂದು ತಾಸು ಅಂದ್ರೆ ತಲೆಯಾಗ ಬಿಸಿಲಿಗೆ ಬಾಡಿ ಹೋಗ್ಬಿಡ್ತತಿ. ಅದು ಬಾಡೋ ಪ್ರಶ್ನೆ ಅಲ್ಲ, ಅದು ಮಕ್ಕಳಿಗೆ ಒಂದು ಹೆಣ್ಮಗಳಿಗೆ ಈಗ ಉಡಿ ತುಂಬಕ್ಕ ಬೇಡ, ಗಂಡ ಮನೆಗೆ ಹೋಗಕ್ಕೆ ದಾಳಕಿ ಇವತ್ತು. ಮತ್ತೆ ತೀರ ಒಂದು ಇದು ಮಾಡ್ಲಂಗೆ ಹೆಂಗ್ರಿ? ನನಗೆ ಆಗಂಗಿಲ್ಲ ಮರ ತರಾಕೀಗ ನೋಡ್ತಂತು. ಆತನ ತರ್ತಾನೆ ಇಲ್ಲ ಅಂದ್ರೆ ಇಲ್ಲ. ಅಷ್ಟಕ್ಕೂ ಪ್ಯಾಟಿಗೆ ಈಗ ಆಲೆ ಹೋಗಿ ಬಂದನೆ ಒಮ್ಮೆ. ಮಲ್ಲಿಗೆ ಸಂಪಿಗೆ ತರದೆ ಹೋದರು ನೀ ನನಗೆ, ಓನಲ್ಲ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ. ಮೊಯೆ 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 ಮೊಯೆ. ಏ ಹುಚ್ಚಮುಳಿ, ಏನಾತ್ ನಿನಗ? ಕರಿಮಣಿ ಮಾಲೀಕ ನಾ ಅಲ್ಲ ಅಂದ್ರೆ ಮತ್ತೆ ಯಾವ ಬರ್ತಾನ? ಏನ್ ಹಾಡಲಿ ಅದು? ಅಯ್ಯೋ ಅದ ಈಗ ಒಂದಿಷ್ಟು ದಿನ ಆತ್ ರೀಲ್ಸ್ ನೋಡಕತ್ತಿ. ಅದ್ರೊಳಗ ಕರಿಮಣಿ ಮಾಲೀಕ ನೀನಲ್ಲ ಅಂತೇಳಿ ಉಪೇಂದ್ರನ್ ಹಳೇದು ನಾನು ಪಿಕ್ಚರಿಂದ ಐತಲ್ಲ, ಅದು ಈಗ ಹಿಟ್ಟಾಗ್ಬಿಟ್ಟತಪ್ಪ. ಅದನ್ನ ಇದ್ರಾಗ ರೀಲ್ಸ್ನ ನೋಡಿ ನೋಡಿ ಒಂದ್ 2 ಸಲ ಈಕಿಚ್ಚಿ ಮನಸ ಹಚ್ಚಿದಾಗ ಅದು ಕೇಳಿ ಕೇಳಿ ಅದೇ ಭಯಪಟ್ಟದಂಗ ಆಗ್ಬಿಟ್ಟಿತ್ತ. ಹಂಗ ಹಾಡ್ದೆ. ನಿಮ್ಮ ಮಕ್ಕಕ್ಕೆ ನೀವ್ ಯಾವಾಗ ಹೂ ತರ್ಬೇಕು? ಇಲ್ಲೇ ಹಿತ್ತಲಾಗ ಕನಕಾಂಬ್ರಿ ಹೂ ಬೆಳೆದಾವು. ಶಾಂತಕ್ಕನ ಹಿತ್ತಲಾಗ ಹೊಸ ಮಲ್ಲಿಗೆ ಹೂವಿಂದ ಅಂಟ ಗಿಡ ಐತಲ್ಲ, ಅದ್ರಾಗ ಹೊಸ ಹೂ ಆಗಿರ್ತಾವ. ಅಲ್ಲೇ ಹರ್ಕೊಂಬಂದು ಕಟ್ಟಿ ಕೊಡ್ತೇನಂತ. ಮತ್ತೇನ್ ಮಾಡೋದು? ಇದು ಅಕ್ಕೇನ್ ಅನ್ನಂಗಿಲ್ಲ. ಶಾಂತಕ್ಕ ನಾ ನೀರ್ ಹೊಂಟನಿ, ಹೋಗಿ ಬರ್ತೇನಿ. ಬೇಡ ಬೇಡ ಬೇಡ, ನೀ ಶಾಂತಕ್ಕನ ಮನಿ ಕಡೆ ಹೋಗದೇ ಬೇಡ. ಯಾಕ್ರಿ? ಮಲ್ಲಿಗೆ ಹೂ ಆಗ್ಯಾವ ಅವ್ರ ಹಿತ್ತಲಾಗ ಜಗ್ಗಾಗಿರ್ತಾವೆ. ಹಂಗ ಕೇಳಿದ್ರೆ ಕೊಡ್ತಾಳ ಪಾಪ, ಹರ್ಕೊಂಡು ಹೋಗಂತೇಳಿ. ಅವ್ರು ಕೊಡ್ತಾರ. ಆಮೇಲೆ ಗೌಡ್ರು ಬಂದು ಪ್ರಿಯೇ ಗಿರಿಜಾಕ್ಷಿ ಉದ್ಯಾನವನದಲ್ಲಿ ವಿಹರಿಸುತ್ತಿರುವೆಯೋ ಅಂತೇಳಿ ಬಂದು ಹಿಂದ್ಲಿಂದ ಗಟ್ಟೆ ಹಿಡ್ಕೊಂಡು ಗಲ್ಲ ಕಡದ್ರ ಅಂದ್ರೆ ಏನ್ ಮಾಡ್ತಿ? ಬೇಕಾಗಿಲ್ಲ ನೀವು ಹೋಗೋದು. ಗಿರ್ಜಿ ಇನ್ನು ಎಷ್ಟೊತ್ತ ಎಲ್ಲಿಗ್ರಿ ಇತ್ತೀರ? ಅದನ್ನ ಕೇಳಕತ್ತಿರದ ಮಾನ್ಸ ಎಲ್ಲಿ? ಎಷ್ಟೊತ್ತಾತ ಗಂಡು ಮನಿಗೆ ಹೋಗಕ್ಕೆ ಪಟಾಪಟ ತಯಾರ ಆಗ್ಬೇಕ ನಂಗೆ ಇಲ್ಲ ತಗ. ಯಾರು ನೀ ಬಿಟ್ಟು ಬರ್ತೀಯ, ನೀವ ಬಿಟ್ಟು ಬರ್ತಾನ? ಅಡಿಗೆ ಗಿಡಿಗೆ ಮಾಡಿ ಇಲ್ಲ ಚಂದ ಕಟ್ಕೊಂಡು ಹಾಕ. ಸುಟ್ಟಗಾಯಿ ಸೂರ್ಯಾಗ ಇಟ್ಕೊಂಡು ಹೋದ್ರೆ ಹಿಂದಾಗಡೆ ಬೇದಾಳಕಿ ರೇಣಿ ಮೊದ್ಲ ಏನಾರ ಒಂದು ಅನ್ನಕ ಕಾಯ್ತಿರ್ತಾಳ. ಇಂಥ ಸಿಕ್ಕರ್ ಕೇಳಿ ಏನು ಮತ್ತ ಅದಕ್ಕೆ ಒಂಚೂರು ಏನು ರೊಟ್ಟಿ ಪಲ್ಯ ಅದು ಮಾಡಿ ಇಲ್ಲ ಚಲೋ ತಿಂಗ ಅನ್ನ ಪನ್ನ ಮೊಸರು ಬುತ್ತಿ. ಕೇಳಿಸ್ಕೊಂಡೆ ಎಲ್ಲ ನಾನು. ಬರಾಕತ್ತಾಳಿಲ್ಲವ ನಿನ್ ಮಗಳು ನನ್ನ ಮೊಮ್ಮಕ್ಕಳು ಕರ್ಕೊಂಡೆ? ಏನು ಇಲ್ಲೇ ಇರ್ತಾಳ ಇನ್ನೊಂದು 6 ತಿಂಗಳು? ಇಲ್ಲ ರೀಣವ ಬರಾತಾಳ ಇವತ್ತು. ನಾನು ನಳಕ್ ಹೊಂಟಿದ್ದೆ, ಒಂಚೂರು ನೀರ ಬಿಟ್ಟಿದ್ದಿಲ್ಲವ. 8 ದಿನಕ್ಕೊಮ್ಮೆ ಬಿಡಾಕತ್ತಾನ. 2 ಡ್ರಮ್ ಅದಾವ ತುಂಬಿಟ್ಕೊಂಡಿರ್ತೀವಿ, ಸಾಲವಲ್ಲವು ನೀರು. ಅದಕ್ಕೆ ಒಂದು ಸ್ವಲ್ಪ ನಳದಾಗ ನೀರು ತರಾಕೊಂಡಿದ್ ನೋಡಿಗ ತಂದಕ್ಕೆ ಒಂಚೂರು ಅಡಿಗೆ ಗಿಡಿಗೆ ಕಟ್ಟಿ ಕರ್ಕೊಂಬಂದು ನಾನ ಬಿಟ್ಟು ನಿಮ್ಮ ಮನಿ. ಆತ್ ತಗೋ, ಕರ್ಕೊಂಬಂದು ಬಿಟ್ಟು ಹೋಗು. ಅಡಿಗೆ ಏನೇನು ಮಾಡಿ? ರೊಟ್ಟಿ ಪಲ್ಯ, ಒಗ್ಗರಣೆ ಅನ್ನ ಮಾಡೀನಿ. ಇದು ಅಂದ್ರೆ ಒಗ್ಗರಣೆ ಅನ್ನ ಅಂದ್ರೆ ಇನ್ನೂ ಒಗ್ಗರಣೆ ಹಾಕಿಲ್ಲ, ಅನ್ನ ಮಾಡಿಟ್ಟೇನಿ. ಒಗ್ಗರಣೆ ಹಾಕ್ಬೇಕು. ಮೊಸರು ಬುತ್ತಿ ಮಾಡೀನಿ. ಸಾಸಿವೆ ಬುತ್ತಿ ಮಾಡು, ಸ್ವಲ್ಪ ರುಚಿ ಮಾಡ್ತಿ. ಯಾಕ ತಿನ್ನಂಗಾಗೈತೆ ನನಗೂ ನಿನ್ನ ಕೈಯಂದು. ಮಾಡ್ಕೊಂಬ ಸಾಸಿವೆ ಬುತ್ತಿ ಮಾಡ. ಮತ್ತೆ ಉಳ್ಳಾಗಡ್ಡಿ ಹಸಿಕಾಯಿ ಹಾಕಿ ಒಗ್ಗರಣೆ ಹಾಕ್ಬೇಡ. ನಾನು ಹೊಂಟೆ ನೀವ ನೀರಿಗೆ ಒಟ್ಟ ನೀರಿಲ್ಲ. 8 ದಿನಕ್ಕೊಮ್ಮೆ ಬಿಡಾಕತ್ತಾನ. ಸಾಕಾಗೈತೆ ನೋಡಿ ನಮ್ಗಂತರೂ ತಂದು ಮಾಡಿ ಮಾಡೋಷ್ಟೊತ್ತಿಗೆ. ಈಗ ನಮ್ಮ ಶಂಕರಿದು ನಡ ಹುಳಿಕೈತಿ. ಮತ್ತೆ 2 ಕೂಡ ನೀರು ಬೇಕು ಮನೆಗೆ. ಅದಕ್ಕೆ ತೀರ ಇವ್ರಿಗೆ ಹೇಳ್ಬೇಕಂದೆ ಇವರು ಎದ್ದರ ಹಡಬಡಿಸ್ಕೊಂಡು ಅದೇನೋ ಹುಬ್ಬಳ್ಳಿ ಪೆಟ್ಟಾಗ ಅದೇನೋ ಕೆಲಸ ಐತೆ ಅಂತ ಅಲ್ಲಿ ಹೋದ್ರು. ಮತ್ತೆ ಯಾರು ತರ್ಬೇಕು ನೀರನ್ನ? ಅದಕ್ಕೆ 2 ಕೂಡ ತರೋಣ ಅಂತ ನಾನು ಹೊಂಟಿದ್ನಿ. 8 ದಿನಕ್ಕೊಮ್ಮೆ ಇದೊಂದು ಸಾಕಾಗೈತೆ ನೋಡುವ ಅತ್ತಾಗ ಬರೋದಕ್ಕೆ ನೀರು. ಏನ ನಾ ಯಾವಾಗ 8 ದಿನಕ್ಕೊಮ್ಮೆ ಬಂದ ನಿಮ್ಮ ಮನೆಗೆ? ನನ್ನ ಮೊಮ್ಮಗಳು ನಿಮ್ಮ ಮನೆಯಾಗಿದ್ದಾಗ ಬಂದೈಕಿ ನಾನು. ಈ ಹೊತ್ತಿನ ಮಟ್ಟ ನಿಮ್ಮ ಮನೆ ಕಡೆ ಹೆಜ್ಜೆ ಇಟ್ಟಿಲ್ಲ ನಾನು. ಯಾ ಬಾಯ್ಲೆ ಅಂತಿ? ಮನೆ ಓಪನಿಂಗ್ನಾಗ ಮಾಡಿದಾಗಲ್ಲ ನೀನೇ ಕರೆದಿದ್ದಕ್ಕೆ ಬಂದಿದ್ನಿ. 8 ದಿನಕ್ಕೊಮ್ಮೆ ಬರ್ತೀಯಲ್ಲ, ನನಗಂತೂ ಸಾಕಾಗೈತೆ ಅಂತೀಯಲ್ಲ. ಅಲ್ಲ ಎಷ್ಟು ಇರ್ಬೇಕು ನಿನಗೆ? ಈಗ ನಾನು ಒಂಚೂರು ನನ್ನ ಮಗಳ ಕೂಟ ಮೊಮ್ಮಗಳ ಕೂಟ ಬರಾಕತ್ತಿದ್ದಕ್ಕೆ ನೀನು ಸಿಟ್ಟು ಬಂದತ್ತಲ್ಲ ಅಷ್ಟು. ಏನ ನಮ್ಮ ಮನೆಗೆ ಬರಾಕ ಇಷ್ಟು ಶಿಸ್ತಿನ ತಯಾರಾಗತ್ತೀಯ? ಅವೇನೋ ಕೈ ಚಲ್ ತುಂಬ ಅರಿವ್ಯಾ? ಅಯ್ಯೋ ಹಂಗಾರ ನೀ ಏನು 2 ದಿನ ಇರಾಕ ಗೊತ್ತಾಕಿ ಬರಾಕತ್ತಿಲ್ ಬಿಡು. ತಿಂಗಳಂಗಟ್ಲೆ ಇರ್ಬೇಕಂತೇಳಿ ಬರಾಕತ್ತಿ ನಮ್ಮ ಮನೆಗೆ. ಇಲ್ಲೋಡ ಗಿರ್ಜಿ, ನಿನ್ನ ಕಾಲರ ಬೀಳ್ತೇನೆ ಬೇಕಾರೆ ನಾನು. ಏನ ನಿಮ್ಮ ಅವ್ವ ನಿಮ್ಮ ಅತ್ತಿನ ಮಾತ್ರ ನಮ್ಮ ಮನೆಗೆ ಕಳಿಸ್ಬೇಡ. ಏನ ಆಕೇನು ಒಮ್ಮೆ ಬಂದಾಗ ಏನು ತುಸ ನಿಗ್ರಹ ಕೊಟ್ಟಿಲ್ಲ ನನಗೇನು? ಯವ್ವ ನನ್ನ ಜೀವ ಹಿಂಡಿ ಜಿಗಿಪ್ಸಿ ಬರೋಂಗೆ ಮಾಡ್ಯಾಳ ನನ್ನ ಜನ್ಮದ ಮೇಲೆ ನನಗೆ. ಅದಕ್ಕೆ ಆಕಿ ಮಾತ್ರ ನಮ್ಮ ಮನೆಗೆ ಬರಬಾರ್ದು. ಈಗ ಹೇಳಕತ್ತೇನೆ ಕೇಳು. ಯಾಕ ನಾನು ನೆಮ್ಮದಿಯಾಗಿರೋದು ಇಷ್ಟ ಇಲ್ಲನ ಮಲ್ಲೇಶಣ್ಣ? ನಾ ಈಗ ಹೇಳಕತ್ತೇನೆ ನೋಡಪ್ಪ, ನಿಮ್ಮ ಅವ್ವ ನಮ್ಮ ಮನೆಗೆ ಕಳಿಸ್ಬೇಡ್ರ ಅಷ್ಟೇ. ನನ್ನ ನೆಮ್ಮದಿ ಅನ್ನೋದ ಇರೋದಿಲ್ಲ ಅಲ್ಲಿ. ಒಂದಕ್ಕೆ ಎರಡು ಹಚ್ಚಿ ಕಸ್ಲೆ ತೆರಿ ಹಿಡಿಸ್ಬಿಡ್ತಾಳ ತಗ ಆಕೆ ಏನಾರು ಮನೆಗೆ ಬರೋದಿದ್ರು ಬೇಡ. ನಿಮ್ಮ ಮಗಳು ನಿಮ್ಮ ಮನೆಯಾಗ ಇಟ್ಕೋರಿ. ಏ ಮನಸ? ಹಾ ರೀ ಅತ್ತೀರ. ಇಲ್ಲೋಡ, ನೀ ನಮ್ಮ ಮನೆಗೆ ಬರೋದಿದ್ರೆ ಈ ಮುದುಕಿ ಕರ್ಕೊಂಬರ್ಬೇಡ. ಏನಂತ ತೆಲಾಕ್ ತಗೊಂಡಿ ನೀನು? ಏನು ತೀರ್ಮಾನ ಮಾಡಿ? ನನ್ನ ನೆಮ್ಮದಿಯಾಗಿರಕ್ಕೆ ಬಿಡಬಾರ್ದು ಅಂತ ತೀರ್ಮಾನ ಮಾಡಿ ಏನ?
ಈ ಮುದಿಕೆ ಎಷ್ಟು ಕಡ್ಡಿ ಕುಂಟಿ ಹಸ್ತತಲ್ಲಿ ತಲೆ ಹಿಡಿಸಿ ಬಾಲವಂಗಡಿ ಆಟ ಆಡಿ ಏನ ನನ್ನ ತಲೆ ಕೆಡಿಸಿ ಮೆದಳಿ ಕೈ ಹಸ್ತತಂತ ಗೊತ್ತಲ್ಲ ನಿನಗ. ಇಲ್ಲೋಡ ಆ ಮುದುಕಿನ ಕರ್ಕೊಂಡು ಮಾತ್ರ ಬರಾಕು ಬೇಡ ನಮ್ಮ ಮನೆಗೆ. ಏನ ನೆನಪಿಟ್ಕೋ, ಮರಿಬೇಡ, ಕರ್ಕೊಂಡು ಬರಬೇಡ. ಅಯ್ಯಯ್ಯ ರೇಣಿ ಆಗಲ್ಲ ಹಂಗಂತಿ ಹಿಂಗಂತಿ ಅಲ್ಲೇ. ನೋಡು ರೇಣಿಗೆ ನನ್ನ ಮ್ಯಾಗ ಎಷ್ಟು ಪ್ರೀತಿ ಐತಿ. ಆತ ಆಕೆನ್ ಮರೆಯಂಗಿಲ್ಲ ತಗೋ. ನೋಡು ಕರ್ಕೊಂಡು ಬರೋದು ಮಾತ್ರ ಮರ್ಯಾಕ ಹೋಗ್ಬೇಡ ಅಂತ ಹೇಳಕತ್ತಾಳ ಮನ್ಸ. ಹೇಳಿ ನೀನು ಮರೆಯಂಗಿಲ್ಲ, ನಮ್ಮ ಅಮ್ಮನ ಕರ್ಕೊಂಡ್ ಬರ್ತೀನಿ ಅಂತ ಹೇಳ. ನಾನು ರೇಣಿ ಏನ ಅಂತ ಮಾಡಿದ್ದೆ, ಆದ್ರೂ ಅಡ್ಡಿ ಇಲ್ಲ. ನನ್ನ ಮ್ಯಾಗಿಟ್ಟು ಜೀವದಾಳ ಅಂದ್ರೆ ಅಡ್ಡಿ ಇಲ್ಲ ಬಿಡು. ಯವ್ವ ನನಗಂತೂ ಸಾಕಾಗಿತ್ತು ಹೊತ್ತಗ ಮಾನ್ಸ. ನನ್ನ ನೆಮ್ಮದಿಯಾಗಿ ಇರಾಕ್ ಬಿಡುದಿಲ್ಲಕಿ. ಬ್ಯಾಡ ಅಂತ ಹೇಳ. ಅತ್ತಿಯರ ಬ್ಯಾಡ ಅಂತ ಹೇಳ್ತಾ ಇರೋದು. ನೀವು ಅವ್ರ ಮನೆಗೆ ಹೋಗ್ಬಾರ್ದಂತೆ. ಬ್ಯಾಡಂತೆ. ಅವ್ರಿಗೆ ಬೇಜಾರಾಕೈತಂತ. ನೀವು ಅವ್ರ ಮನೆಗೆ ಹೋದ್ರೆ ಬಿಟ್ಬಿಡ್ರಿ ಅತ್ತಿಯರ. ಇಲ್ಲೇನ್ ಕಡಿಮೆ ಆಗೈತಿ ಮಗ, ಆರಾಮಾಗಿ ಇರ್ರಿ. ಆಯ್ತು ಹೋಗ್ಬೇಕು ಹೋಗೋಳಕ. ಏನೇನ್ ನಾ ಬ್ಯಾಡ ಅಂತ ಏನ್ ಬಿಡಾಡ್ಯದಳಿಕಿ ಬೋರ್ಡ್ ಗುಂಡಿ ಬಕಟಿ. ಲೇ ಬಾಂಡೆ ತಿಕ್ಕುತ್ತಂತಿ ಅಂತ ಕೂದ್ಲ ತೆಲ್ ತುಂಬಾ ಮಾಡ್ಕೊಂಡು ಎಟ್ಟರ ಹಾರಾಡ್ತಿಲ್ಲ ರೇಣಿ ನೀನು. ನಾ ಬರಕ್ಕೆ ಅಂದ್ರೆ ಬರಕ್ಕೆ, ನನ್ನ ಮೊಮ್ಮಗಳ ಮನೆಗೆ ನಾ ಬರಕ್ಕೆ. ನನ್ನ ಬರಬೇಡ ಅಂತ ಹೇಳಕ್ಕೆ ನೀ ಅವ್ರ ನಾಯಿಕೆ. ನೀ ಅವ್ರಕ್ಕೆ ನಾ ಬರಕ್ಕೆ ಅಂದ್ರೆ ಬರಕ್ಕೆ. ಅದ್ ಏನಕತ್ತ ಆಗೋಲ್ತಕ್ಕ. ಲೇ ನೋಡ ಹೇಳಾಕತ್ತೇನ್ ಕೇಳ ನಿನಗ. ನನ್ನ ಮೊಮ್ಮಗಳ ಮನಿ ಅದ ರೇಣವ. ನಾ ಆಮೇಲೆ ತಿಳಿಸಿ ಹೇಳ್ತಂತ ತಗೋ. ಈಗ ನಾನು ನೀರ್ಗೆ ಹೋಗ್ಬೇಕು ಅರ್ಜೆಂಟ್. ನನಗೂ 2 ಕೊಡ ನೀರ್ ಬೇಕಾಗೈತಿ. ನೀರ್ ತಂದು ಆಮೇಲೆ ಮಾತಾಡ್ತೇನೆ ನಿನ್ ಕುಟ್. ಯಮ್ಮ ನೀ ಬಾ. ನೀ ಬಂದ್ರೆ ಇಕ್ಕಿದ್ ನಮ್ಮ ಅತ್ತಿ ಸೊಕ್ಕ ಅಡಗುದು. ಏನು ನೀ ಬರಕ ಬೇಕು. ಆಗಿದ್ದಾಗ್ಲಿ ನಾ ಸುಳ್ಳ ಬ್ಯಾಡ ಅಂದೆ, ಆದ್ರೂ ಬಂದ್ರ ಅಂತ ಹೇಳ್ತೀನಿ. ನೀ ತಲೆ ಕೆಡಿಸ್ಕೋಬೇಡ. ನೀ ಬಾ. ನೀ ಅಮ್ಮ ಬ್ಯಾಡ್ ಬಿಡುವ. ನಿಮ್ಮ ಅತ್ತಿ ನಮ್ಮನಿ ಏನ್ ಸೀಳ್ನ ಈಗಿಂತ ಅತ್ತ ಓದಿರ್ತಾಳ. ಯಪ್ಪ ನಿಂಗೆ ಗೊತ್ತಿಲ್ಲ ನಮ್ಮ ಮತ್ತೆ ಅಟ್ ನೀರ ಮುಳುಗ್ತಾಳ ಅಂತೇಳಿ. ಬೇಕಂದಾಗ ಸಾಫ್ಟಾಗಿ ಮಾತಾಡ್ತಾಳ, ಆಮೇಲೆ ಹುರ್ಬರ್ಕ್ ನಾಯಿಗತಿ ಒದರಾಕತ್ತಿ ಬಿಡ್ತಾಳ. ಅದಕ್ಕೆ ನಮ್ಮ ಅಮ್ಮ ಇದ್ಲು ಅಂದ್ರೆ ಬಗ್ತಾಳಕ್ಕೆ ನಮ್ಮ ಅತ್ತಿ. ಅದಕ್ಕೆ ನೀ ಸುಮ್ಮನೆ ಇರ್ಪ. ಒಂದು 10 ದಿನ ಕರ್ಕೊಂಡು ಹೋಗ್ತೇನೆ. ಏನ್ ನೋಡವ ಅತ್ತಿಯರ 2 ಕೊಡ ನೀರ್ ತರಾಕೊಂಟೇನಿ. ಮತ್ತೆ ಆಕಿ ರತ್ನಾನು ಹೊಟ್ಟಿಲದಾಳ. ಅವ ನೋಡಿದ್ರೆ 8 ದಿನಕ್ಕೊಮ್ಮೆ ನೀರ್ ಬಿಡಾಕತ್ತಾನ. ನೀರ ಸಾಲ್ವಲ್ವ ಒಟ್ಟ. ನೀನ್ ಇದ್ದಿದ್ ನೀರು ಸ್ಟಾರ್ಟ್ ಆಯ್ಸಿ ತೊಳಿಬೇಡ್ಲ ಅಂತ ಹೇಳಿದ್ರು ತೊಳೆದ ಆಯ್ತು ಮಾಡ್ಯಾನ. ನೀರು ತಂದಿಲ್ಲ. ಬೆಳಗ್ಗೆ ಎದ್ದು ಬಾಡಿಗೆ ಐತಂತ ಹಂಗ ಹೋನ್. ಮತ್ತೇನ್ ಮಾಡಿದ್ರಿ? 2 ಕೊಡ ನೀರು ನಾನ ತರ್ತೀನಿ. ಅದಕ್ಕೆ ಹೋಗಿ ಬರ್ತೀನಿ. ನಿಮ್ಮ ಮಗ ರಾಜಕುಮಾರ್ ಅವರು ಬಂದ್ರಂದ್ರೆ ಅಡಿಗೆ ಮನೆ ದೋಸೆ ಮಾಡಿಟ್ಟೇನಿ. 1-2 ದೋಸೆ ಒಟ್ಟು ಚಟ್ನಿ ಹಾಕು ಅಂತ ಹೇಳ್ರಿ. ಇಲ್ಲಕಂದ್ರೆ ಒದ್ರಿ ಹೇಳ್ರಿ, ರತ್ನ ಹಾಕಿ ಕೊಡ್ತಾಳ. ಕೊನೆಗದಾಳಕ್ಕೆ. ಇಲ್ಲ ನೀವರ ಹಾಕಿ ಕೊಡ್ರಿ. ಏನ ನನ್ನ ಹತ್ತಿಂತೀಯ? ರಾಜ ಮಾತೆಯನ್ನ. ನನ್ನ ಮಗ ರಾಜ ಗೊತ್ತೈತಿಲ್ಲ ನಿಂಗ? ರಾಜ ಕೊತ್ತಂಬರಿ ಬೀಜ ಏನ ಲೆಕ್ಕಕ್ಕಿಲ್ಲ ಆಟಕ್ಕಿಲ್ಲ ರಾಜ. ಆಯ್ತು ರಾಜ ಮಾತೆ, ನಾನಿನ್ನು ಬರಲಿ. ನಾನು ಹೋಗಿ ನೀರನ್ನು ತೆಗೆದುಕೊಂಡು ಬರುತ್ತೇನೆ. ಹೋಗಿ ಬರುವಂತವಳಾಗು. ನಮ್ಮ ಮನೆ ಒಂದು ಹುಚ್ಚೂರು ಸಂತೆಗೈತಿ. ತಾಯಿ ಒಂಥರ ಹುಚ್ಚುಮೂಳಿ, ಅದ ಮಗ ಇನ್ನೊಂಥರ ಹುಚ್ಚುಮೂಳಿ. ಸಾಕಾಗೈತೆ. ಹೋಗತ್ತ ಯಾವ ಕರ್ಕೋಟ ಅಂತ ಬಡದಾಡ್ಬೇಕು. ಏನನ್ನೋ ಬಡಬಡಿಸುತ್ತಿದ್ದೀಯಲ್ಲ? ಏನಿಲ್ಲ, ಮಂತ್ರ ಹೇಳ್ಕೊಂತ ಹೊಂಟಿದ್ದೆ. ಶಕ್ತಿ ಬರ್ಲಿ ನೀರು ತರಕಂತೇಳಿ. ನಮ್ಮ ಶಾಂತಿ ತಲಿ ಚಿಟ್ಟಂದತಿ. ಇತ್ತ ಗಂಡನು ಕಾಡ್ತಾನ, ನಾನು ಕಾಡಕತ್ತೇನಿ. ರಾಜಮಾತೆಗೆ ಬೆಳಗ್ಗಿನ ಪ್ರಣಾಮಗಳು. ಇದೊಂದು ಊರು ಹುಚ್ಚಬಾಡೆ. ಒಂದು ಮಧ್ಯಾಹ್ನಕ್ಕೆ ಎದ್ದತಿ. ಈಗ ಎದ್ದಿದ್ದ ಬೆಳಗ್ಗಿನ ಪ್ರಣಾಮಗಳು ಅಂತ. ಹೋಗ ಅವನು ಕನಸ್ನಾಗ ಕಂಡಿತ್ತ. ಏನು ಯಾರಿಗೆ ಗೊತ್ತು. ನನ್ನ ಸೊಸಿ ಹೌದು ಬಿಡು. ಮತ್ತೆ ಇದನ್ನು ಕಟ್ಕೊಂಡು ಹೆಂಗೆ ಆಗ್ತಾಳ ಏನು. ಶುಭೋದಯ ರಾಜಕುಮಾರ. ಮಾತೃಶ್ರೀಯವರಿ, ನನ್ನನ್ನೇನಾದರೂ ಕರೀದಿರಾ? ಅದು ಎಂತಕ್ಕೋ ಏನೋ ಇಂದು ತುಂಬ ಹಸಿವಾಗುತ್ತಿದೆ ನನಗೆ. ಏನನ್ನಾದರೂ ತಿನ್ನುವ ಬಯಕೆ ನನ್ನಲ್ಲಿ. ಹೊಟ್ಟಿ ಕೂಳು ತಿಂದಿಲ್ಲ ಅಂದ್ರೆ ಹಸಿವು ಆಗೋದು. ಇನ್ನೇನು ನಿದ್ದೆ ಬರ್ತತೆ. ಏನಂದಿರಿ? ಏನಿಲ್ಲ. ನಮ್ಮ ಆಸ್ಥಾನದ ದಾಸಿ ಎತ್ತ ಹೋದಳು? ಆಸ್ಥಾನದ ದಾಸಿ ಈಗ ಅಡಿಗೆ ಮನ್ಯಾಗ ಒಂದು ಕುಕ್ಕರ್ ತುಂಬ ದಾಸಿ ಮಾಡಿ ಈಗ ದಾಸಿ ನೀರ್ ತರಕ್ ಹೋಗ್ಯಾಳ. ಹೌದೇ? ಯಾಕ ದಾಸಿ ಮಾಡಿ ನೀ ಬೆಳಗ್ಗೆ ದೌಡ್ ಬಾ ಅಂದಿದ್ಲ. ಏನು ಸುದ್ದಿನ ಇಲ್ಲ ಇಷ್ಟೊತ್ತಾತು. ಒಂದು 8-10 ದಾಸಿ ತಿಂದ ಬಿಡ್ಬೇಕು ಇವತ್ತು ಆಗಿದ್ದಲ್ಲಿ. ಹೊಟ್ಟಸ್ಬಿಡತಿ. ಗೂಢಾಚಾರಿ, ಬಾ ಕುಳಿತುಕೋ. ನಿನ್ನ ಹಾಸನದಲ್ಲಿರುವ ಮೊಳೆಯು ಸರಿ ಹೋಯಿತಿ? ಮಾವ ಅಲ್ಲ ರಾಜರೇ, ಬೇಡ, ನಾನು ನಿಂತ ಮಾತಾಡ್ತೇನೆ ತಗೋರಿ. ಹಾಗಿದ್ದರೆ ಹಾಸನದಲ್ಲಿ ಮೊಳೆ ಇನ್ನೂ ಸರಿ ಹೋಗಿಲ್ಲವೇ? ಮೂಲ್ವೇದಾಗಿರ್ಬೇಕು ಮುಕ್ಕಳಾಗ, ಅದಕ್ಕೆ ಕುಂದ್ರವಲ್ಲ. ದೇವ್ರಿ, ದಾಸಿ ತಿನ್ನಾಕಂತ ಬಂದು ಮಾವನ ಕೈ ಹಸಿಕೊಂಡಲ್ಲಪ್ಪ. ಅಂದಂಗೆ ನಮ್ಮ ಅಕ್ಕ ಎತ್ತ ಹೋದಳು? ನೀರ್ ತರಕ್ ಹೋಗ್ಯಾಳಕಿ. ಮೊದ್ಲ ಗೊತ್ತಾಗಿದ್ರ ತಗಿಂದ ಅತ್ತಾಗ ಹೋಗ್ಬಿಡ್ತಿದ್ನಲ್ಲಪ್ಪ. ಇಲ್ಲ ಆಕಿ ಬಂದ ಮ್ಯಾಕಾರ ಬರ್ತಿದ್ದೆ. ಇಲ್ಲ ಹಿತ್ತಲ ಬಾಗಲ್ಲೇ ಬಂದು ಕಿಟಕಿಯಾಗ ಹಾಸಿ ದ್ವಾಸಿ ಇಸ್ಕೊಂಡು ತಿಂದುಬಿಡ್ತಿದ್ದೆ. ಅಯ್ಯೋ ದೇವ್ರೆ, ಒಳಗೆ ಬಂದ್ಬಿಟ್ನಲ್ಲಪ್ಪ. ಲಕ್ಷ್ಯ ಹಾರಿ. ಗೂಢಾಚಾರಿ, ಅದೇನನ್ನು ಮಾತನಾಡುತ್ತಿರುವೆ ಪಿಸುಧ್ವನಿಯಲ್ಲಿ? ಏನಿಲ್ಲ, ಮಂತ್ರ ಹೇಳತ್ತಿದ್ದೆ, ಮಂತ್ರ. ನನ್ನ ಆಸ್ಥಾನದಲ್ಲಿರುವ ಸೇವಕರಿಗೆಲ್ಲರಿಗೂ ಹೇಳಿದ್ದೆ, ನಿಮ್ಮ ಮನೆಗೆ ಸಾಕಾಗುವಷ್ಟು ದವಸ ಧಾನ್ಯಗಳನ್ನು ಕೊಟ್ಟು ಬಾ ಎಂದು. ಬಂದಿತೇ? ದವಸ ಧಾನ್ಯನ ಬಂತು. ಕಿಟಲಕ್ಕಿ, ಚೀಲ್ಜಾಳ ಎಲ್ಲ ಬಂತ್ರಿ. ನಾನು ನಿನಗೆ ಒಪ್ಪಿಸಿದ ಕೆಲಸ ಮಾಡಿದೆಯೇ? ಇಲ್ಲ.
ಇಲ್ಲ ಎಂದು ನುಡಿಯುತ್ತಿರುವ ಆ ನಿನ್ನ ನಾಲಿಗೆಯನ್ನು ಇದೀಗಲೇ ಸೀಳಿಬಿಡುವೆ. ಕತ್ತಿ ತನ್ನಿ, ಯಾರಲ್ಲಿ? ಇವನ ರುಂಡವನ್ನು ಚಂಡಾಡಿ ಬಿಡುವೆ, ಕಚಕಚನೆ ಚುಚ್ಚಿ ಬಿಡುವೆ. ಚುಚ್ಚಿ ಒಂದ್ ಬೇಷಕ್ ಚುಚ್ಚಿ ಇವ್ನ ಎಳ್ಳಕ್ ಬರ್ದಂಗ್ ಚುಚ್ಚಿ ಇವಂಗ. ಹಾಸನದಾಗ ಮೊಳೆ ಅಲ್ಲ, ಚಾಕುನ ನಿಂತಿರ್ಬೇಕು 3 ಹೊತ್ತು ಅಡ್ಡಾಡೋ ಹೊತ್ನ್ಯಾಗ, ಹಂಗ್ ಚುಚ್ಚಲಾದ ಅಲ್ಲ. ಒಮ್ಮೆ ನನಗ ಯಾ ನಮ್ನಿ ಒದರ್ತಿರ್ತಾನ ನೀವ. ಆ ಮಾತೃಶ್ರೀಯವರ ಆಜ್ಞೆ ಆಗಿದೆ. ರಾಜ್ರೆ ತಪ್ಪತ್ರಿ ರಾಜ್ರ, ಅದು ಯಾವ ಕೆಲಸ ರೀ? ಏನ್ ಹೇಳಿದ್ರಿ? ನನ್ನ ರಾಜ್ಯದ ಎಲ್ಲ ಜನರ ಯೋಗಕ್ಷೇಮ ವಿಚಾರಿಸಬೇಕು. ಹಾಗೆ ತೆರಿಗೆ ಪಾವತಿಸುತ್ತಿರುವುದು ಅವರಿಗೆ, ಶುಲ್ಕ ವಿಧಿಸುತ್ತಿರುವುದು ಅವರಿಗೆ ಹೆಚ್ಚಿಗೆ ಆಗುತ್ತಿದೆಯೇ, ಕಡಿಮೆ ಆಗುತ್ತಿದೆಯೇ, ಆ ಮಳೆ ಬೆಳೆ ಸಮೃದ್ಧಿಯಾಗಿದೆಯೇ ಎಂದು ವಿಚಾರಿಸಬೇಕು. ನಾನು ಅದನ್ನು ಹೇಳು, ಸಭೆ ಸೇರಿಸು ಎಂದು ಹೇಳಿದ್ದೇನಲ್ಲ, ಮಾಡಿದ್ಯಾ ಆ ಕೆಲಸವನ್ನು? ಸೇರಿಸಿ ಬಂದನ್ರಿ, ಅದನ್ನ ಹೇಳಕ್ ಬಂದೆ, ಸೇರ್ಸೇನಿ. ಅಯ್ಯೋ ನೋಡ್ಬೇಕು ನೀವು, ಏನ್ ಕಚರ್ ಪಚರ್ ಅಂತ ಮಾತಾಡ್ಕೊಂತ ನಿಂತಾರಲ್ಲಿ. ಸಭೆ ಕೂಡ್ಯಾರ್ರಿ. ಬರ್ರಿ ತೋರಿಸ್ತೇನೆ, ಬರ್ರಿ. ನಿಮ್ಮ ದಾರಿಯನ್ನೇ ಕಾಯುತ್ತಿದ್ದಾರೆ ರಾಜಕುಮಾರರೇ. ಅಹುದೇ? ಹಾಗಿದ್ದರೆ ಬನ್ನಿ, ತೋರಿಸಿ. ನಾನು ಕೇಳಿದಾಗ ಇಲ್ಲ ಎಂದು ಹೇಳಿ ಅನ್ಯಾಯವಾಗಿ ನನ್ನಿಂದ ಹತ್ಯೆ ಆಗುತ್ತಿದ್ದಿರಲ್ಲ. ಬನ್ನಿ ತೋರಿಸಿ, ಎಲ್ಲಿದ್ದಾರೆ ಅವರು? ಮಾತೆ, ನನಗೆ ಆಶೀರ್ವದಿಸಿ. ನನ್ನ ರಾಜ್ಯದ ಜನರ ಯೋಗಕ್ಷೇಮವನ್ನು ವಿಚಾರಿಸಿ ಬರುತ್ತೇನೆ. ಮಗನೇ, ಹೊಟ್ಟೆ ಹಸಿದಿದೆ ಎಂದೆಲ್ಲ, ತಿಂದು ಹೋಗು. ಹೂಮವ, ಎಗ್ಲರೆ ಕುಳು ತಿಂದ್ಬಿಡುನ್ ಬಾ, ಇಬ್ರು ಕಂಠ ಮೂರ್ತಿ. ನೀವೊಂದು 10 ದೋಸೆ ಹೊಡಿ, ನಾವೊಂದು 10 ದೋಸೆ ಹೊಡಿತೀನಿ. ಇಲ್ಲಿಕಂದ್ರೆ ಮತ್ತೆ ಅಲ್ಲಿ ಯೋಗಕ್ಷೇಮ ವಿಚಾರಿಸಕ್ ಶಕ್ತಿನಾರ ಬೇಕಲ್ಲ, ಮತ್ತೆ ಹೊಟ್ಟೆಸ್ಕೊಂಡು ನಿಲ್ಲೋದಿತ್ತೇಪ ಬಾಳೆ. ಅದಕ್ಕೆ ಎಗ್ಲರೆ ತಿಂದ್ಬಿಡುನ್ ಬಾ. ಬಾಯಿ ಮುಚ್ಚು ಧೂರ್ತ. ರಾಜ್ಯದ ಜನರ ಯೋಗಕ್ಷೇಮದ ಮುಂದೆ ನನ್ನ ಹಸಿವು ದೊಡ್ಡದಲ್ಲ. ನಡಿ, ವಿಚಾರಿಸಿ ಬರೋಣ. ಯೋ ದೇವ್ರೆ, ಯಾರ ರಾಜ್ಯದ ಜನರ ಏನಾಗ ದ್ವಾಸಿ ತಿನ್ಬೇಕಂತ ನಾ ಬಂದ್ರು ದ್ವಾಸಿ ತಿನ್ನಕ್ ಬಾಯಿಗೆ ಬೀಳುವಲ್ತು. ಏನ್ ಕಾಣಕತ್ತಾನ ಏನೋ ನಮ್ಮ ಮಾವ. ನಾನು ಆಮೇಲೆ ಬರುತ್ತೇನೆ ಮಾತೆ. ನಿನ್ನ ಮಗ ಹುಚ್ಚಾಗೈತದ, ಏನು ಕಾಡ್ತಾನ ಯವ್ವ. ನಮ್ಮ ಅಕ್ಕದ ಹೆಂಗೆ ಹೇಗಾಕತ್ತಾಳ ಏನತ್ತಾಗ. ಕುಮಾರ, ಇಲ್ಲಿ ನೋಡು, ನನ್ನ ನಿಂದಿಸುತ್ತಿದ್ದಾನೆ. ಅಮ್ಮ, ಬಾಯಿ ಮುಚ್ಚ ಮುಕ್ಕಿ, ಏನ್ ಕಾಡ್ತೀಯ? ಅವಂಗಿದ್ದ ಬಲ ನೀ ಕಾಡಕತ್ತೀಯಲ್ಲ.